ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನೂರಾರು ವರ್ಷಗಳ ಹಳೆಯದಾದ ಪಾಳು ಬಿದ್ದಿದ್ದ ಧರ್ಮಛತ್ರವನ್ನ ಸ್ವಚ್ಛಗೊಳಿಸಿ ಹೊಸ ರೂಪ ನೀಡಲು ಮುಂದಾಗಿರುವ ಯುವ ಮುಖಂಡ ಸಮಾಜ ಸೇವಕ ರವಿ ಬಿ ಗೌಡರವರು. ಈಗ ಎಲ್ಲ ಈರುಳ್ಳಿ ಎಲ್ಲ ಬೆಳೆದು ನಮ್ಮ ಮೂರ್ನವರು ಮರಣ ಈರುಳ್ಳಿ ಬೆಳೆದವರೆಲ್ಲ ಸುತ್ತು ಇಲ್ಲಿ ಹಾಕೊಂಡು ಒಣಸ್ಕೊಳೋರು ಮಳೆಗಾಲದಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ದನಗಳೆಲ್ಲ ಇಲ್ಲಿ ಕಟ್ಕೊಳ್ಳೋರು. ಇವಾಗ ಹಸಕ್ಕೆ ಮರಗಳೆಲ್ಲ ಅದು ಇದು ಬೆಲ್ಲ ಹಾಕ್ಬಾರ್ದಲ್ಲ, ಬೆಂಕಿ ಬಿದ್ದು ಯಾವ ಒಂದೊಂದು ಮರ ಒಣಗಿಬಿಟ್ಟವೆ ಗೊತ್ತಾ ಸರ್. ಊಟಕ್ಕೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳ ಹಳೆಯದಾದ ಹಾಗೂ ತಮ್ಮ ಪೂರ್ವಿಕರು ಕಟ್ಟಿ ನಿರ್ಮಿಸಿದ್ದಂತಹ ಧರ್ಮಛತ್ರವು ದಿನಮಾನಸಗಳು ಕಳೆದಂತೆ ಪಾಳು ಬಿದ್ದ ಕೊಂಪೆಯಂತಾಗಿದ್ದು, ಇದನ್ನ ಮನಗಂಡ ಯುವ ಮುಖಂಡ ಹಾಗೂ ಸಮಾಜ ಸೇವಕ ರವಿ ಬಿ ಗೌಡ್ರು ತಮ್ಮ ಪೂರ್ವಿಕರು ನಿರ್ಮಿಸಿದ್ದಂತಹ ಗ್ರಾಮದ ಗತ ವೈಭವವನ್ನ ಸಾರುವಂತಹ ಧರ್ಮಛತ್ರದಲ್ಲಿ ಬೆಳೆದಿರುವಂತಹ ಗಿಡಗಂಟೆಗಳನ್ನ ತೆಗೆಸಿ ಸ್ವಚ್ಛತೆಗೊಳಿಸಿ ಹೊಸ ರೂಪ ನೀಡಲು ಮುಂದಾಗಿದ್ದಾರೆ. ಗ್ರಾಮದ ಒಳತಿಗಾಗಿ ಧರ್ಮಛತ್ರದ ಪಕ್ಕದಲ್ಲೇ ಇರುವಂತಹ ಬೇವಿನ ಮರ ಹಾಗೂ ಅರಳಿ ಮರದಲ್ಲಿ ಅಶ್ವತ್ಥ ಕಟ್ಟೆಯನ್ನ ನಿರ್ಮಿಸಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಅಶ್ವತ್ಥ ಕಟ್ಟೆ ಜೀರ್ಣೋದ್ಧಾರ ದಿನದಂದು ಉಚಿತ ವಿವಾಹ ಮಾಡಿಸಲು ಮುಂದಾಗಿದ್ದು, ವಿವಾಹ ಮಾಡಿಕೊಳ್ಳುವ ವಧುವರರಿಗೆ ಬಟ್ಟೆ, ಮಾಂಗಲ್ಯ ಹಾಗೂ ವಧುವರ ಎರಡೂ ಕಡೆಯ ಬಂಧುಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗುವುದು. ವಿವಾಹ ಮಾಡಿಕೊಳ್ಳಲು ಇಚ್ಛಿಸುವಂತವರು ಕಾನೂನು ರೀತಿಯ ಮೂಲ ದಾಖಲೆಗಳೊಂದಿಗೆ ಯುವ ಮುಖಂಡ ರವಿ ಬಿ ಗೌಡರನ್ನು ಸಂಪರ್ಕಿಸಲು ತಿಳಿಸಿದ್ದಾರೆ. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಈ ಅಶ್ವತ್ಥ ಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಏನು ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೊರಟಿದ್ದೀವಿ. ಇದು ಅಂದರೆ ಜನವರಿ 26, 28 ಮತ್ತು ಫೆಬ್ರವರಿ 4, 6 4 ಡೇಟ್ ಇದೆ ಇದಕ್ಕೆ ಪ್ರತಿಷ್ಠಾಪನೆಗೆ, ನಾಗರ ಪ್ರತಿಷ್ಠಾಪನೆ ಮಾಡಲಿಕ್ಕೆ. ಇದನ್ನು ಶಿವಾರ್ಪಣದಲ್ಲಿ ಆರ್ಡರ್ ಕೊಟ್ಟಿದ್ದೇನೆ, ಇದು ಮಾಡ್ತಾ ಇದ್ದಾರೆ. ಆವತ್ತಿನ ದಿವಸ ಯಾರಾದರೂ ಅಭಿಲಾಷೆಗಳಿದ್ದು ಅದಕ್ಕೆ ಮದುವೆ ಅಂದರೆ ಕಂಗಣ ಭಾಗ್ಯ ಕೂಡಿರ್ತಕ್ಕಂಥವ್ರು ಯಾರಾದರೂ ಆ ಡೇಟ್ ಇದ್ದರೆ ಸಾಂಪ್ರದಾಯವಾಗಿ ತಂದೆ ತಾಯಿಗಳು, ಹೆಣ್ಣಿನ ತಂದೆ ತಾಯಿಗಳು, ಹುಡುಗನ ತಂದೆ ತಾಯಿಗಳು ಇಬ್ಬರು ಬಂದು ಮೆಚ್ಚಿಕೊಂಡು ಸಾಂಪ್ರದಾಯವಾಗಿ ಮದುವೆ ಮಾಡ್ತೀನಿ ಅಂದರೆ ಅದೇ ಮದುವೆ ಮಾಡಿಸ್ಲಿಕ್ಕೆ ನಾನು ತಯಾರಿದ್ದೇನೆ. ದಯವಿಟ್ಟು ಯಾರಾನಿದ್ದರೆ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಬೇರೆ ಯಾರನ್ನಾದರೂ ನಮ್ಮ ವಂಶಸ್ಥರು ಯಾರಿದ್ದಾರೆ, ನಮ್ಮ ಶಿವಣ್ಣ ಇದ್ದಾರೆ, ನಮ್ಮ ನಾರಾಯಣ ಸಮ್ಮಣ್ಣ ಇದ್ದಾರೆ, ಇನ್ನೂ ನಮ್ಮವ್ರು ಇನ್ನೂ 4 ಜನ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಅನುಕೂಲಕ್ಕೆ ತಕ್ಕಂಗೆ ಬಂದು ಹೇಳಿದ್ರೆ ಆ ಡೇಟನ್ನು ನಾನು ರೆಡಿ ಮಾಡ್ತೀನಿ. ಅವರಿಗೆ ಮಾಂಗಲ್ಯ ಮತ್ತು ಬಟ್ಟೆಯನ್ನು ಕೊಟ್ಟು ಅವರ ಸಂಬಂಧಿಕರಿಗೆ ಒಂದು 10 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಸಿರ್ತೇನೆ, ಮಾಡ್ಕೊಂಡು ಹೋಗ್ಬೋದು. ಇದು ನನ್ನ ವೈಯಕ್ತಿಕ ವಿಚಾರ. ಸಾರ್ವಜನಿಕವಾಗಿ ಮಾಡಬೇಕು ಅಂತ ಮನಸ್ಸು ಬಂದಿರೋ ಅಲ್ಲ, ನಮ್ಮ ಗ್ರಾಮಕ್ಕೆ ಫಸ್ಟ್ ಪ್ರಿಫರೆನ್ಸು, ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ. ಮತ್ತು ಯಾರಾದರೂ ಬಡಬಗ್ರಿದ್ರೆ ಬರ್ಬೋದು, ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ಊರಿನವ್ರು ರೆಡಿ ಆದರೆ ಯಾರೇ ಇರಲಿ ಊರಿನವರೇ ಬರ್ಬೋದು. ಇಲ್ಲಿ ನಮ್ಮ ಗ್ರಾಮದ್ದು ನಮ್ಮದು ಅಂತೇಳಿ ಅವ್ರು ಯಾರು ಸಿಕ್ಕಿಲ್ಲ ಅಂದರೆ ಹೊರಗಣ್ಣವ್ರು ಯಾರಾದ್ರೂ ಮಾಡ್ಬೋದು. ಅಶ್ವತ್ಥ ಕಟ್ಟೆಯಲ್ಲಿ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಯಾರಿಗೆ ಕಂಗಣ ಭಾಗ ಯೋಗ ಇದೆ ಅವ್ರು ಬರ್ತದೆ, ಅವ್ರು ಆಗ್ತದೆ. ಹಾಗೆ ಒಂದಲ್ಲ ಎರಡಾಗಿ ಬಿಡಿ ಏನಾಗುತ್ತದೆ ಮಾಡ್ಬೋದು, ಮಾಡ್ತೇವೆ. ಇಷ್ಟೇ ಜನ ಬಂದ್ರು ಸಿದ್ಧ, ಹಾಗಾದ್ರೆ ಮಾಡೋಣ, ಹೇಳಿ ಸಹ ಏನು ತಪ್ಪೇನಿಲ್ಲ. ಏನು 5 ಜನ ಆಗ್ತಾರ, 10 ಜನ ಆಗ್ತಾರ, ಬಂದ್ರೆ ಬರ್ಲಿ, ಮಾಡೋಣ, ಬರ್ಲಿ. ಗ್ರಾಮದ ಬಸ್ ಸ್ಟ್ಯಾಂಡ್ ಬಳಿ ಇರುವಂತ ಧರ್ಮಛತ್ರ ಸುಮಾರು 150-200 ವರ್ಷಗಳ ಹಿಂದೆ ಹಳೆಯದಾದಂಥ ಛತ್ರ ಇದು. ಇದನ್ನ ನಮ್ಮ ತಾತ ಮುತ್ತಾತನವರ ಒಂದು ವಂಶಿಕರು ಇದನ್ನ ಹಿಂದೆ ಧರ್ಮ ಛತ್ರ ಮತ್ತು ಧರ್ಮದ ಕುಂಟೆ, ಈ ಭಾಗದಲ್ಲಿ ಒಂದು ಕುಂಟೆ ಇದೆ, ಇದಕ್ಕೆ ಛತ್ರ ಕುಂಟೆ ಅಂತ ಹೇಳ್ತೀವಿ. ಇದು ಛತ್ರ, ಅದು ಕುಂಟೆ. ಈಗ ಹಿಂದಿನವ್ರು ಹೇಳೋರು ಹಿರಿಯರು, ಮೊನ್ನೆ ಯಾರೋ ನಮ್ಮ ಸ್ನೇಹಿತರವ್ರ ಅಪ್ಪ ಒಬ್ರು ಹೇಳ್ತಿದ್ರು, ಇದು ಹಿಂದೆ ಇದು ಮಾಡಿದಾಗ ನಾನು ಚಿಕ್ಕ ಹುಡುಗನಪ್ಪ, ಇಲ್ಲಿ ಇದನ್ನ ಕುಂಟೆ ಆಗೋದು, ಇಲ್ಲೆಲ್ಲ ಊಟಗಳಾಗ್ತದೆ, ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ ಮಳೆ ಬಂದು ಕುಂಟೆ ಮರೆ ಹೋಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಅದು ನಂಬಿಕೆ, ಒಂದು ಪ್ರತೀತಿ. ಹಿಂದಿನವ್ರಿಗೆ ಏನಪ್ಪಾ ಅಂದ್ರೆ ನಂಬಿಕೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಯಶಸ್ವಿ ಆಗ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದ್ರೆ ಮನಸ್ಶಾಂತಿನೂ ಹಾಗೆ ಇರ್ತಿತ್ತು.
ಈಗ ನಾವು ನೋಡ್ದಂಗೆ ಈ ಛತ್ರದಲ್ಲಿ ನಾವು ಚಿಕ್ಕಂದಿನಲ್ಲಿ ಈ ಕಾನೆಯಲ್ಲಿ ಅಂದ್ರೆ ನಮ್ಮ ಈ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಕಾನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೈ ತೋಟಗಳಲ್ಲಿ ಬೆಳೀತಕ್ಕಂಥದ್ದನ್ನ ತಂದು ಇಲ್ಲೆಲ್ಲ ಹಾಕೊಂಡು ಮಳೆಗಾಲದಲ್ಲಿ ಇಲ್ಲೇ ಸೆಂಟ್ರಲ್ಲಿ ಒಣಗಿಸ್ಕೊಂಡು ಅವರವರ ಒಂದು ಒಕ್ಕಲು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ಅದಾದ ನಂತರ ಈ ಬೇರೆ ಬೇರೆಯಿಂದ ವಲಸೆ ಬರ್ತಕ್ಕಂಥವ್ರು ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥ ಈ ಸನ್ಯಾಸಿವರು ಅಂತ ಏನು ಹೇಳ್ತಿದ್ವಿ, ಅವರು ಬಂದು ಇಲ್ಲೆಲ್ಲ ನೆಲೆಸ್ಕೊಳ್ತಾ ಇದ್ರು. ಮತ್ತೆ ಈ ನಮ್ಮ ಇನ್ನೂ ಬಹಳ ಹಿಂದೆ ಒಂದು 70-80 ವರ್ಷಗಳ ಹಿಂದೆ ಸಂತೆ ಆಗ್ತಿತ್ತಂತೆ. ಸಂತೆ ಆದಾಗ ಇಲ್ಲಿ ದನಕರುಗಳು ಕಟ್ಕೊಂಡು ಇರ್ತಿದ್ರಂತೆ. ಅದಾತಂದ್ರ ನಮ್ಮೂರಿನಲ್ಲಿ ನಮ್ಮ ಪೋಸ್ಟ್ ಮೇಸ್ಟರ್ ಅಂತಿದ್ದಾರೆ, ಪಾಪ ಅವ್ರಿಗೆ ಬ್ರಾಹ್ಮಣರು, ಅವ್ರಿಗೂ ಮನೆ ಇರಲಿಲ್ಲ. ಅವರು ಇದರಲ್ಲಿ ಸುಮಾರು ವರ್ಷಗಳ ಜೀವನ ಮಾಡಿದ್ದಾರೆ. ಅವ್ರ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಅವರು ಇದರಲ್ಲಿ ವಾಸ ಮಾಡಿದ್ಮೇಲೆ ಯಶಸ್ವಿ ಆಗಿದ್ದಾರೆ. ಹಾಗೆ ಇಲ್ಲಿ ಪಂಚಮುಖಿ ಕಾನ್ವೆಂಟ್ ಅಂತ ಇಲ್ಲಿ ಫಸ್ಟ್ ಮೂಲತಃ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಆಗ ನಮ್ಮ ವಂಶಿಕರು ಅಂದ್ರೆ ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಅವರು ಬಂದು ಕೇಳಿದಾಗ ಅವ್ರಿಗೆ ನಾವು ಇದನ್ನ ಬಿಟ್ಕೊಟ್ಟಿದ್ವಿ. ಅವ್ರು ಬಹಳ ನೀಟಾಗೆಲ್ಲ ಮಾಡ್ಕೊಂಡು ಸುಣ್ಣ ಬೆಳ್ಕೊಂಡು ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಓದಿ ಈ ಛತ್ರದಲ್ಲಿ LKG BKG ಇಂದ ಏನು ಸ್ಟಾರ್ಟ್ ಮಾಡಿದ್ರು 1ನೇ ತರಗತಿಯಿಂದ ಅವರು ಬಹಳ ಬುದ್ಧಿವಂತರಾಗಿದ್ದಾರೆ. ಅಂದ್ರೆ ಈ ಜಾಗದ ಮಹಿಮೆ ಹಿರಿಯರ ಒಂದು ಏನು ಮಾಡಿರ್ತಾರೆ ಅಂತ ಕೆಲಸಗಳು ನಾವು ಈಗಿನ ಪೀಳಿಗೆಗೆ ಅರ್ಥ ಮಾಡಿಕೊಟ್ರೆ ಅವರು ಪ್ರೋತ್ಸಾಹಕ್ಕೆ ಬರ್ತಾರೆ. ಮತ್ತು ಚಿಂತಾಮಣಿ ತಾಲೂಕು, ನಮ್ಮ ಶಿರ್ಲಘಟ್ಟ ತಾಲೂಕು ಚೇಳೂರಿನಲ್ಲಿ ಈಗೇನು ತಹಸೀಲ್ದಾರ್ ಆಗಿದ್ದಾರೆ ಶ್ವೇತಾ ಅವರು, ನಮ್ಮ ಪಕ್ಕದೂರ್ನವರು, ನಮ್ಮೂರು ಹೆಣ್ಮಗಳ ಮಗಳು, ನಮ್ಮ ಅಣ್ಣ ತಮ್ಮಂದ್ರು. ಆ ಮಗು ಸಹ ಇಲ್ಲೇ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ನೋಡಿ ಅವ್ರ ಯೋಗ ಇಲ್ಲಿ LKG ಫಸ್ಟ್ ಸೆಕೆಂಡ್ ಇಲ್ಲಿ ಹೋದ್ಮೇಲೆ ನೋಡಿ ಅವ್ರ ಇವತ್ತು ತಹಸೀಲ್ದಾರ್ ಆಗಿದ್ದಾರೆ. ಈಗ ನಾವೂ ಅವ್ರನ್ನ ನೆಕ್ಸ್ಟ್ ಇದೆಲ್ಲ ಇದಾದ್ಮೇಲೆ ಅವ್ರನ್ನೂ ಒಂದು ಸರಿ ಕರೆಸಿ ಇಲ್ಲಿ ಏನು ಹಳೆ ವಿದ್ಯಾರ್ಥಿಗಳು ಏನಿದ್ರು ಇಲ್ಲೆಲ್ಲ ಓದಿದ್ದಾರೆ ಜ್ಞಾಪಕ ಇರ್ತಕ್ಕಂಥವ್ರನ್ನೆಲ್ಲ ಕರೆಸಿ ಇಲ್ಲೆಲ್ಲ ಒಂದು ಮೀಟಿಂಗ್ ಮಾಡಿ ಇದನ್ನ ಯಾವ ರೀತಿ ಪುನರ್ಚೇತನ ಮಾಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಎಲ್ಲರ ಹತ್ರ ಕೇಳ್ಕೊಂಡು ತಗೊಂಡು ಊರಿನವ್ರ ಮಾರ್ಗದರ್ಶನ ತಗೊಂಡು ಇದನ್ನೊಂದು ಪುನರ್ಚೇತನ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದಾಗಿ ಇಲ್ಲಿ ಮುಂದ್ಗಡೆ ಒಂದು ರಚಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಅದು ಊರಿನವ್ರ ಸಹಕಾರದಿಂದ, ನಮ್ಮ ಅಣ್ಣ ತಮ್ಮಂದ್ರು ಮತ್ತೆ ನಮ್ಮ ಹಿರಿಯರೆಲ್ಲ ಸಹಕಾರದಿಂದ ಮಾಡ್ತಾ ಇದ್ದೇವೆ. ಅದು ಏನಪ್ಪಾ ಅಂದ್ರೆ ಊರಿನಲ್ಲಿ ಎಂಟ್ರಿ ಆದ ತಕ್ಷಣನೇ ಒಂದು ಎನರ್ಜಿ ಬರ್ತದೆ. ಆ ರಚಕಟ್ಟೆನ ಮಾಡ್ಲಿಕ್ಕೆ ನಾವು ಒಂದು ಪ್ರೋತ್ಸಾಹ ಮಾಡಿಕೊಂಡು ಊರಿನವ್ರ ಸಹಕಾರದಿಂದ, ನಮ್ಮ ಅಣ್ಣ ತಮ್ಮಂದ್ರ ಸಹಕಾರದಿಂದ ಒಂದು ಮಾಡ್ತಾ ಇದ್ದೇವೆ. ಅದನ್ನು ಸಹ ಮಾಡ್ತೇವೆ. ಅದನ್ನ ಪೂಜೆ ಪುರಸ್ಕಾರ ಮಾಡುವಾಗ ನಮ್ಮ ಊರಿನ ಎಲ್ಲಾ ಸಾರ್ವಜನಿಕರನ್ನು ಭೇಟಿ ಮಾಡಿ ಸುತ್ತಮುತ್ತ ಗ್ರಾಮದ ಒಂದು ಅಭಿಪ್ರಾಯ ತಗೊಂಡು ಎಲ್ಲರ ಆಶೀರ್ವಾದ ತಗೊಂಡು ಹಿಂದೆ ಏನು ಹಿರಿಯರು ಮಾಡಿದ್ದನ್ನ ಉಳಿಸ್ಬೇಕು ಅನ್ನೋದು ಎಲ್ಲರೂ ಈಗಿನ ಪೀಳಿಗೆಗೆ ತಿಳಿಸ್ಬೇಕು, ಅದನ್ನ ಅರಿವು ಮೂಡಿಸ್ಬೇಕು ಅನ್ನೋದೊಂದು ಅದೊಂದು ಮನಸ್ಸನ್ನ ಇಟ್ಕೊಂಡು ಈಗ ಅಲ್ಲಿ ಮುಂದೆ ಹಿಂದೆ ಆ ಭಾಗದಲ್ಲಿ ಒಂದು ಹೊಸಾಪುರಿ ಅಂತ ಇತ್ತು. ಹೊಸಾಪುರಿ ಅಂದ್ರೆ ಹಿಂದಿನ ಕಾಲದಲ್ಲಿ ನ್ಯಾಯ ಪಂಚಾಯತಿ ಮಾಡ್ತಕ್ಕಂಥದ್ದು. ಅದಕ್ಕೆ ಒಂದು ಬೆಂಚು ಕುತ್ಕೊಳ್ಳೋಕೆ ಮತ್ತೆ ಬೇರೆಯವರು ಕುತ್ಕೊಳ್ಳೋಕೆ ಎಲ್ಲ ಪೀಠಗಳೆಲ್ಲ ಇತ್ತು. ಅದೆಲ್ಲ ಈಗ ಹಾಳಾಗಿದೆ, ಮಣ್ಣಿನಲ್ಲಿ ಕಟ್ಟಿರ್ತಕ್ಕಂಥೆಲ್ಲ ಕರಗಿದೆ. ಅದನ್ನೇ ಹೋಗಿ ನೋಡಿದೆ ನಾನು. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ರಚಕಟ್ಟೆ ಮಾಡಬೇಕಾದ್ರೆ ಇದನ್ನ ನೋಡಿದಾಗ ನನಗನ್ನಿಸ್ತು ಇದನ್ನ ನಾವೇನೋ ಸ್ವಚ್ಛ ಮಾಡಿ ಹಿಂದಿನ ಕಾಲದಲ್ಲಿ ಏನು ಊಟಗಳು ಬಯಲಲ್ಲಿ ಆಗ್ತಾ ಇದ್ರು ಅದೇ ರೀತಿ ಈ ಸರಿ ನಾನು ಮಾಡಬೇಕು ಅನ್ನೋ ಒಂದು ಮನಃಶಾಂತಿಯಿಂದ ಊರಿನವರ ಒಂದು ಮಾರ್ಗದರ್ಶನದಿಂದ ಇದನ್ನ ಈ ಸ್ವಚ್ಛತಾ ಕಾರ್ಯ ಅಂದ್ರೆ ಗಿಡ ಕಿಲೋದನ್ನ ಇವತ್ತು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಆದ್ಮೇಲೆ ಇನ್ನೊಂದ್ಸರಿ ನಮ್ಮ ಊರಿನವ್ರು ಎಲ್ಲರನ್ನು ಕರೆದು ಇದನ್ನೆಲ್ಲ ತೋರಿಸಿ ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಜೀವಾದಿತ್ಯ ಸತ್ಯಾಗ್ರಹ ಏನೋ ಒಂದು ದುಡ್ಡು ಹೋಗಿಲ್ಲ ಅದಕ್ಕೆ ಮಾಡಿ ಅನ್ನೋದು ತಿನ್ನೋದು ಮಾಡಿಕೊಂಡು ಸರ್ಕಾರ ಚೆನ್ನಾಗಿತ್ತು. ಆಮೇಲೆ ಬಿಟ್ಟು ಕಷ್ಟ ಕಮ್ಮಿ. ಇದು ಛತ್ರ ಅಂದ್ರೆ ಬಡಬಗ್ರು ಸರ್ಕಸ್ ನಡೀತಾ ಇತ್ತು. ಏನು ಶುಂಠಿ ಅರಿಶಿನ ಹಾಕೋರು, ಈರುಳ್ಳಿ ಹಾಕೋರು ಎಲ್ಲ ಒಣಸ್ಕೊಂಡು ಸಾರವೆ ಕಟ್ಕೊಂಡು ಇದರಲ್ಲಿ ಹಿಂದೆ ಬಡವ್ರು ಬಂದವರು ಯಾರ ಅನಾದ್ರು ಬಂದ್ರೆ ಎಲ್ಲ ಇದರಲ್ಲಿ ವಾಸ ಮಾಡ್ತಾ ಇದ್ರು. ಚೆನ್ನಾಗಿತ್ತು. ಸರ್ಕಸ್ಗಳು ಎಲ್ಲಾ ನಡೀತಾ ಇತ್ತು. ಚೆನ್ನಾಗಿತ್ತು ಛತ್ರ. ಈಗ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಊರವರು, ಅದು ವಾಸದಾರರು ಅದು ಜವಾಬ್ದಾರಿ ತಗೊಂಡ್ರ ಎಲ್ಲ ಅದನ್ನ ಈಗ ಕೈ ಬಿಟ್ಬಿಟ್ಟಾರೆ. ಈಗ ರೆವೆನ್ಯೂ ಹಿಡ್ದವ್ರೆ ಅದನ್ನೇನೋ ಮುಂದೆ ಯಾವ ತರ ಇತ್ತು ಅದು ಮಾಡ್ಬೇಕಂತೇಳಿ ಕೈ ಹಾಕಿದ್ದಾರೆ. ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎಷ್ಟು ವರ್ಷಗಳಿಂದ ಈ ಕೆಲಸ ಆಗ್ತಾ ಇತ್ತು ಇದರಲ್ಲಿ? ಹಿಂದೆ ಇತ್ತು. ಈಗ ಇದು ಎಲ್ಲ ಇತ್ತೀಚಿಗ ರೆವೆನ್ಯೂ ಕೈ ಹಾಕಿ ಇದು ಕೆಲಸ ಮಾಡಿಸ್ತಾ ಇದೆ. ಹಿಂದೆ ನಮ್ಮ ತಾತನವ್ರು ಮುತ್ತಾತನವ್ರದ್ದು ಅಂತ ಹೇಳಿಬಿಟ್ಟು ಅದು ಬಿಡಬಾರ್ದು ಅಂತೇಳಿ ನೋಡಿ ರಚ್ಚೆ ಈಗ ನಿರ್ಮಾಣ ಆಗಿದೆ. ಈಗ ಚೌಟ್ರಿ ಸೇಮ್ ಇದು ಚೌಟ್ರಿ ಲೆಕ್ಕದಲ್ಲಿತ್ತು. ಹಿಂದೆ 10 ಸರ ಹೈಸ್ಕೂಲ್ 2 ದಿವಸ ನಡುತ್ತು. ಇದರಲ್ಲಿ ಸ್ಕೂಲ್ 2 ದಿವಸ ನಡುತ್ತು. ಆಮೇಲೆ ಅವ್ರ ಸ್ಕೂಲ್ ಕಟ್ಕೊಂಡ್ಮೇಲೆ ಇದನ್ನ ಬಿಟ್ಕೊಟ್ರು. ಇದೆಲ್ಲ ನಡು ಇಷ್ಟು ನಾವು ಹೇಳಕ ರೆಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಪ್ಪ.